ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಕಡಿಮೆ ಜಾಗದಲ್ಲಿ ನಾನು ಮನೆಗೆ ಬೇಕಾಗಿರೋ ತರಕಾರಿಗಳನ್ನ ಯಾವ ರೀತಿ ಬೆಳ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನನ್ನ ಮನೆ ಪಕ್ಕ ಸ್ವಲ್ಪ ಜಾಗ ಇದೆ, ಅಂದರೆ ನಾನು ಬಂದು ಕ್ವಾರ್ಟರ್ಸಲ್ಲಿರೋದ್ರಿಂದ ಸ್ವಲ್ಪ ಜಾಗ ಇದೆ. ನೋಡಿ, ಸ್ವಲ್ಪ ಕಡಿಮೆ ಜಾಗದಲ್ಲೂ ಸ್ವಲ್ಪನಾದರೂ ಹಾಕೋಬೋದು. ನಾವು ಮಾಡಲೇಬೇಕು ಅಂದರೆ ಹೇಗಿದ್ರೂ ಮಾಡ್ಬೋದು. ಒಬ್ರನ್ನ ನೋಡಿ ಮಾಡಿದ ತಕ್ಷಣ ಅದು ನಮಗೆ ಬಂದ್ಬಿಡೋದಿಲ್ಲ ಅಲ್ವಾ. ಒಬ್ರನ್ನ ನೋಡ್ಬೋದು ಅಷ್ಟೇ, ಬೆಳೆಸೋಕ್ಕಾಗಲ್ಲ. ಅದು ನಮ್ಮ ಶ್ರಮ ಇದ್ದರೆ ಮಾತ್ರ ನಾವು ಬೆಳೆಸೋಕ್ಕಾಗೋದಲ್ವಾ ಫ್ರೆಂಡ್ಸ್. ನೋಡ್ತಾ ಇರಿ, ಒಂದೇ ಒಂದು ಲೈನ್ ನಾನು ತೊಗರಿ ಗಿಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ನಾವು ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಿಂತ ಫ್ರೀ ಇದ್ದಾಗ ಸ್ವಲ್ಪ ಈ ರೀತಿ ಕೆಲಸ ಮಾಡ್ಕೊಂಡ್ರೆ ತುಂಬ ಮನೆಗೂ ಏನು ಬೇಕಾದ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಅದು ಫ್ರೆಶ್ ಆಗಿ ಸಿಗುತ್ತೆ. ನಾನಿದು ಹಸಿ ತೊಗರಿ ಕಾಳೆಲ್ಲ ಒಣಗೋಗಿದೆ, ಅದಕ್ಕೆ ಸ್ವಲ್ಪ ಕಾಳು ಮಾಡಿ ಇಟ್ಟಿದ್ದೀನಿ. ಒಂದು 4-5 kg ಅಷ್ಟು ಸಿಗುತ್ತೆ. ಅದನ್ನು ಬೇಳೆ ಮಾಡಿಸ್ಕೊಂಡ್ರೆ ನಾವು ಈ ತೊಗರಿಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾವೇ ಬೆಳೆದಿರೋದು ಅಂತ ತುಂಬ ಖುಷಿ ಇರುತ್ತೆ. ಈ ಎಲ್ಲ ಖಾಲಿ ಆಗಿಬಿಟ್ಟಿದೆ, ನಾನು ಆವಾಗಲೇ ವೀಡಿಯೋ ಮಾಡಬೇಕಿತ್ತಿದ್ದೆನಾ. ಒಂದೇ ಒಂದು ತೊಗರಿ ಗಿಡ ಎಷ್ಟೊಂದು ತೊಗರಿಕಾಯಿ ಬಿಡುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಈಗೆಲ್ಲ ಒಣಗೋಗಿದೆ. ನೀವೇ ನೋಡಿದ್ರಲ್ಲ, ಕಾಳು ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ, ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಿ. ಆಮೇಲೆ ನೋಡಿ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಇದು ಗೋಡಂಬೆ ಸಸಿ ಅನಿಸುತ್ತೆ. ಬಿಟ್ಟಿದೆ ಚೆನ್ನಾಗಿ, ನೋಡಬೇಕು ಅದು ಬಂದಮೇಲೆ ಯಾವ ರೀತಿ ಬಿಡುತ್ತೆ ಅಂತ. ಆಮೇಲೆ ಹಸಿಮೆಣ್ಸಿಕಾಯಿನ ನಾನು ಒಣಮೆಣ್ಸಿಕಾಯಿ ಇರುತ್ತಲ್ಲ, ಅದ್ರದ್ದು ಬೀಜನ ನಾನಿಲ್ಲಿ ಉದುರಿಸಿದ್ದೆ, ಚೆನ್ನಾಗಿ ಬಂದಿದೆ. ಆಮೇಲೆ ಸಸಿಗಳನ್ನ ಸಪ್ರೇಟಾಗಿ ನೆಡ್ತೀನಿ ಕಿತ್ಬಿಟ್ಟು. ಮನೆಗೆ ಬೇಕಾದಾಗ ಹಸಿಮೆಣ್ಸಿಕಾಯಿ ಇಲ್ಲೇ ಕಿತ್ಕೋಬೋದು. ಮತ್ತು ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಈಗ ಎಲ್ಲನೂ ಕುಯ್ದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗಾಗಲೇ ವಾರಕ್ಕೊಂದು 3-4 ಸರಿನಾರು ಇಲ್ಲೇ ಕಿತ್ಕೊಂಡು ಪಲ್ಯ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಿಟ್ಟಿತ್ತು. ಬೆಂಡೆಕಾಯಿ ಬೀಜ ಮತ್ತು ಮೂಲಂಗಿ ಬೀಜ ಸೀಡ್ಸ್ ಇದನ್ನೆಲ್ಲ ನಾನು ಸಂತೆಯಲ್ಲಿ, ಈ ಸಂತೆಗಳು ನಡೆಯುತ್ತಲ್ವ, ಅಲ್ಲಾದರೆ ನಮಗೆ ಸಿಗುತ್ತೆ. 10 ರೂಪಾಯಿಗೆಲ್ಲ ಎಷ್ಟೊಂದು ಕೊಡ್ತಾರೆ ಅಂದರೆ ಮೂಲಂಗಿ ಬೀಜ ಸೀಡ್ಸ್ ಅದೆಲ್ಲ ಸಿಗುತ್ತೆ. ನಾನು ಅಲ್ಲಿಂದನೇ ತಂದುಬಿಟ್ಟು ಹಾಕಿದ್ದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಗೊಬ್ಬರ ಏನೂ ಹಾಕಲ್ಲ, ಸ್ವಲ್ಪ ನೀರು ಬಿಡ್ತೀನಿ ಅಷ್ಟೇ. ಆದರೂ ಇಷ್ಟೊಂದು ಫಸಲು ಕೊಟ್ಟಿದೆ ನನಗೆ. ಏನಾದರೂ ಗೊಬ್ಬರ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದು, ಬಟ್ ಅದೆಲ್ಲ ಹಾಕಲ್ಲ. ಬರೀ ನೀರು ಹಾಕ್ಬಿಟ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಬೆಳೆಸ್ತೀನಿ ಫ್ರೆಂಡ್ಸ್. ಮತ್ತು ಇದು ಬಾಯಿ ಬಸಳೆ ಸೊಪ್ಪು ಅಂತೀವಿ, ಇಲ್ಲ ಬಸಳೆ ಸೊಪ್ಪು ಅಂತ ಕರಿತೀವಿ ನಮ್ಮ ಕಡೆ. ಇದು ಕೆಲವರು ಒಂದೊಂದು ಹೆಸರಿಂದ ಕರಿಬೋದು ಅನ್ಸುತ್ತೆ. ಇದು ತುಂಬ ಹೀಟಾದಾಗ ಬಾಯಲ್ಲೆಲ್ಲ ಇದನ್ನು ಬೇಳೆ ಜೊತೆ ಹಾಕಿ ಸಾಂಬಾರು ಮಾಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ತುಂಬ ತಂಪಾಗಿರುತ್ತೆ. ಬಾಯಲ್ಲಿರೋ ಹುಣ್ಣು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಮತ್ತು ಇದು ಬಿರಿಯಾನಿ ಎಲೆ ಅಂತ ಕರಿತೀನಿ, ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಇದ್ರ ಬಗ್ಗೆ. ನೆಕ್ಸ್ಟ್ ನಾನಿಲ್ಲಿ ಪುದೀನ ಸೊಪ್ಪು ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಪುದೀನ ಸೊಪ್ಪು ಬೇಕೇ ಬೇಕಲ್ವಾ. ಆಮೇಲೆ ಸ್ವಲ್ಪ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇದು ಪುದೀನ ಸೊಪ್ಪು. ನೋಡಿ, ಈ ಥರ ಜಾಗ ಇಲ್ಲಾಂದ್ರೂ ಕೂಡ ಪಾಟಲ್ಲೇ ಸ್ವಲ್ಪ ಹಾಕೋಬೋದು. ಸಾಂಬಾರು ಸೊಪ್ಪಿನ ಬೀಜ ಇದೆಲ್ಲನೂ ಹಾಕಿದ್ರೆ ಚೆನ್ನಾಗಿ ಪಾಟಲ್ಲೇ ಬೆಳೆಯುತ್ತೆ ನೋಡಿ. ನೆಕ್ಸ್ಟ್ ನಾನು ಚೆಂಡು ಸಸಿನ ಒಂದು ಲೈನ್ ಹಾಕಿದ್ದೆ ನೋಡಿ. ಹೂವು ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಿಜವಾಗ್ಲೂ. ಇದು ಅಷ್ಟೇ ಒಂದು ಲೈನ್ ಹಾಕಿದ್ದೆ, ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಈಗೆಲ್ಲ ಮೊಗ್ಗಾಗ್ತಿದೆ. ಇದು ತುಂಬ ಬಿಡುತ್ತೆ, ಗಿಡ ತುಂಬ ಬಿಟ್ಟಿರುತ್ತೆ, ನೋಡೋಕ್ಕಂತೂ ತುಂಬ ಖುಷಿಯಾಗಿರುತ್ತೆ. ಆಮೇಲೆ ನೋಡಿ, ಇದು ಚೋಳಿಕಾಯಿ, ಇದೆಲ್ಲ ಕಿತ್ಕೊಬಿಟ್ಟಿದ್ದೀನಿ. ಚೋಳಿಕಾಯಿ ಅನ್ಬೋದು, ಗೋರಿಕಾಯಿ ಅನ್ಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಯಿ ಕೊಡ್ತು ನೋಡಿ. ತೊಗರಿ ಕಾಳು ಒಣಗಿತ್ತಲ್ವಾ, ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಇದನ್ನು ನಾವು ಬೇಳೆ ಮಾಡಿಸ್ಕೊಬರ್ಬೋದು ಮಿಲ್ಲಲ್ಲಿ, ತುಂಬ ಚೆನ್ನಾಗಾಗುತ್ತೆ. ನಾವೇ ಬೆಳೆಸಿದ್ರೆ ಏನೋ ಒಂಥರ ತುಂಬ ಖುಷಿ. ನಾವೇ ಬೆಳೆದು ತಿನ್ನೋದಕ್ಕೆ ತುಂಬ ಖುಷಿ ಇರುತ್ತಲ್ವ ಫ್ರೆಂಡ್ಸ್. ನೋಡಿ, ರೋಸು ಅಷ್ಟೇ ನರ್ಸರಿಯಿಂದ ತಂದಾಕಿದೆ, ಚೆನ್ನಾಗಿ ಬಿಡುತ್ತೆ ರೋಸು. ಇವು ತುಂಬ ಒಂದೊಂದು ಸರಿ ಈ ಗಿಡ ತುಂಬ ಇರುತ್ತೆ ಫ್ರೆಂಡ್ಸ್. ನನಗೆ ಇದನ್ನು ಕೀಳೋಕ್ಕೆ ಮನಸ್ಸು ಬರೋಲ್ಲ. ಗಿಡದಲ್ಲೇ ಇದ್ದರೆ ಹೂವು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಿ, ನನ್ನ ವೀಡಿಯೋ ಲೈಕ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೋಸ್ ಅಂದರೆ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.